ನಮಸ್ಕಾರ. ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರೊಂದಿಗೆ ಡಿಒಎಸ್ಪಿ ವರ್ತಿಸಿರುವ ರೀತಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಬೇಸರ ವ್ಯಕ್ತಪಡಿಸಿದರು. ಸೋಮವಾರ ಸಂಜೆ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗ ಡಿವೈಎಸ್ಪಿ ವಿರುದ್ಧ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಾರ್ಯಕರ್ತರೊಂದಿಗೆ ಅನಾವಶ್ಯಕವಾಗಿ ಸಂಘರ್ಷಕ್ಕೆ ಇಳಿಯದೆ ಯಾವುದೇ ಸಮಸ್ಯೆ ಇದ್ದರೂ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು. ಪೊಲೀಸ್ ಇಲಾಖೆ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ನಡೆದುಕೊಳ್ಳಬಾರದು. ಹಿಂದೂ ಧರ್ಮದಲ್ಲಿ ಗೋವುಗಳನ್ನು ಪೂಜನೀಯವಾಗಿ ಆರಾಧಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಕುಶಾಲನಗರ ಚಲೋ ಕಾರ್ಯಕ್ರಮಕ್ಕೆ ಅನುಮತಿ ಪಡೆಯಲು ಠಾಣೆಗೆ ತೆರಳಿದ್ದ ಕಾರ್ಯಕರ್ತರೊಂದಿಗೆ ಡಿವೈಎಸ್ಪಿ ನಡೆದುಕೊಂಡ ರೀತಿಯಿಂದ ಹಿಂದೂ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದೆ ಎಂದು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನಿಸುವ ಹಕ್ಕಿದೆ. ಗೋಹತ್ಯೆ ಕುರಿತಾಗಿ ಪ್ರಶ್ನೆ ಮಾಡಿದವರೊಂದಿಗೆ ಪೊಲೀಸರು ನಡೆದುಕೊಳ್ಳುವ ವಿಧಾನ ಬೇಸರ ತಂದಿದೆ ಎಂದು ಹೇಳಿದರು. ನಮ್ಮ ಕಾರ್ಯಕರ್ತರು ಯಾವುದೇ ಬೆದರಿಕೆಗೆ ಜಗ್ಗುವವರಲ್ಲ. ಸಂಘಟನೆ ವಿಚಾರ ಬಂದಾಗ ಹೋರಾಟಕ್ಕೆ ಸದಾ ಸಿದ್ಧರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಪೊಲೀಸರು ಹಿಂದೂ ಕಾರ್ಯಕರ್ತರೊಂದಿಗೆ ಸೌಜನ್ಯ ಮತ್ತು ಸಂಯಮದಿಂದ ವರ್ತಿಸಬೇಕೆಂದು ಆಗ್ರಹಿಸಿದರು. ಗುರುವಾರ ನಡೆಯಲಿರುವ ಕುಶಾಲನಗರ ಚಲೋ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ಅನುಮತಿ ನೀಡಬೇಕೆಂದು ಒತ್ತಾಯಿಸಿದರು. ಅವರು ಸ್ಪಂದಿಸ್ತಾರೆ ಸಕಾರಾತ್ಮಕವಾಗಿ ಅಂತ ತಿಳಿತಾ, ಸಂಘಟನೆ ದೃಷ್ಟಿ ವಿಚಾರ ಬಂದಾಗ ನಾವು ಯಾರೂ ಹೋರಾಟಕ್ಕೆ ಹಿಂದೆ ನಿಲ್ಲ ಅಂತ ಪ್ರಶ್ನೆನೇ ಇಲ್ಲ. ಅವರು ಮುಂದೆ ತಗೊಳ್ಳೋ ಯಾವುದೇ ಕ್ರಮಕ್ಕೆ ಅದು ಸಂಘಟನಾತ್ಮಕ ದೃಷ್ಟಿಲಿ ಅವ್ರು ತಗೊಳ್ಬೇಕು, ಅವ್ರು ಉಲ್ಟಾ ಹೋಗೋಂಥ ದೃಷ್ಟಿ ಏನಾರು ಅವ್ರು ಬಂದಂಥದ್ದಾದರೆ ಎಲ್ಲ ನಮ್ಮ ಕಾರ್ಯಕರ್ತರು ಬಂಧುಗಳು ಸನ್ನದ್ಧರಾಗಿದ್ದಾರೆ. ನಾವು ಯಾವುದೇ ಥರದ ಕಠಿಣ ಕ್ರಮಕ್ಕೆ ನಾವೆಲ್ಲರೂ ಒಳಗಾಗಕ್ಕೆ ತಯಾರಾಗೇ ಬಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾವೆ. ನಾಳೆ ಈ ಒಂದು ಹೋರಾಟದ ರೂಪರೇಷೆಯನ್ನು ಮಾನ್ಯ ಭಾರತೀಯ ಜನತಾ ಪಾರ್ಟಿ ಹಾಗೂ ವಿವಿಧ ಪದಾಧಿಕಾರಿಗಳು ಜೊತೆಗೆ ನಮ್ಮ ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರ ಸಮಕ್ಷಮದಲ್ಲಿ ಎಲ್ಲ ತೀರ್ಮಾನಗಳನ್ನು ಮಾಡಿ ನಾವು ಏನು ನಮ್ಮ ಈ ಒಂದು ಹೋರಾಟ ಇದೆ, ನಮ್ಮ ಹಕ್ಕಿದೆ, ಇದನ್ನು ಗುರುವಾರ ಅತ್ಯಂತ ಯಶಸ್ವಿಯಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಂಧುಗಳು ನಡೆಸ್ಕೊಡ್ತಾರೆ. ಅದಕ್ಕೆಲ್ಲ ವಿವಿಧ ಸಂಘಟನೆಗಳಿಗೆ ಮತ್ತೊಮ್ಮೆ ನಾನು ಕೈ ಜೋಡಿಸಿ ಅವರಿಗೆ ಈ ಒಂದು ಕುಶಾಲನಗರ ಚಲೋವನ್ನು ಯಶಸ್ಸು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ತೀನಿ. ಸರ್, ಸ್ಟೇಷನ್ಗೆ ಸಂಘಟನೆ ಜವಾಬ್ದಾರಿ ಇರ್ತಕ್ಕಂಥ ಬಂದಂಥವ್ರಿಗೆ ಡಿವೈಎಸ್ಪಿ ಅವರು ರೌಡಿ ಶೀಟ್ರ್ ತರಿತೀನಿ ಅಂತ ಬೆದರಿಕೆ ಆಗ್ತಾರಂತೆ ಸರ್, ಅದಕ್ಕೇನು ಹೇಳಿ? ಅದನ್ನೇ ಈಗ ಅದನ್ನು ಯಾರು ಮಾತನಾಡಿದಂಥ ವ್ಯಕ್ತಿಗಳಿದ್ದಾರೆ, ಅವರು ಕಾನೂನು ನಮ್ಮ ಆರಕ್ಷಕರ ಸಿಬ್ಬಂದಿಯಲ್ಲಿ ಅವರು ಇವತ್ತು ರಜದಲ್ಲಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಮೊದಲು ಫೋಕಸ್ ಮಾಡ್ತಿರೋವಂಥದ್ದು ನಮಗಿರೋ ಹೋರಾಟ ಕುಶಾಲನಗರ ಚಲೋ ಅದು ವಿಚಾರವಾಗಿ. ಆದರೆ ಇಬ್ಬರು DSPಗೆ ಮತ್ತು ಇನ್ಸ್ಪೆಕ್ಟರ್ಗೆ ಮತ್ತು ಅಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದಿದ್ದೇವೆ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ಹೇಳಿ ಅವರ ಮಾತಿನ ನಂತರ, ಅವರ ವರ್ತನೆಯ ನಂತರ ನಾವು ಎಲ್ಲ ಕಾರ್ಯಕರ್ತರು ಬಂಧುಗಳು ಅರ್ಥಕೊಂಡಿದ್ದೇವೆ. ನಮ್ಮ ಹೋರಾಟದ ವಿಚಾರದಲ್ಲಿ ಅವರು ಯಾವುದೇ ಥರದ ಪದಗಳು, ಅದು ಅವಾಚ್ಯ ಇರಲಿ ಅಥವಾ ಸಾಧಾರಣಕ್ಕೆ ನಮ್ಮ ನೆಗ್ಲೆಕ್ಟ್ ಮಾಡುವಂಥ ಭಾವನೆ ಇದ್ರೂ ಸಹ ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ನಾವು ಸುಧಾರಿಸ್ಕೊಂಡು ಹೋಗುವಂಥ ಪ್ರಶ್ನೆನೇ ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.